ಏನೆಲ್ಲ ಪ್ರಯತ್ನಗಳಾಗ್ತಿದೆ ತುಳು ಭಾಷೆಯನ್ನು ಉಳಿಸುವ ನಿಟ್ಟಿನಲ್ಲಿ? ನಮ್ದು ಜೈತವನ ಸಂಘ 2014ರಲ್ಲಿ ಪ್ರಾರಂಭವಾಗಿದೆ. ನಂತರ ನಾವು ನಿರಂತರವಾಗಿ ತುಳು ಲಿಪಿ ಕಲಿಸುವುದಾಗ್ಲಿ, ತುಳು ಲ್ಯಾಂಗ್ವೇಜ್ ಭಾಷೆಯನ್ನು ಕಲಿಸುವುದಾಗ್ಲಿ ಮಾಡ್ತಾ ಇದ್ದೇವೆ. ಈಗ ತುಳು ಲಿಪಿಯನ್ನು ಆನ್ಲೈನ್ ಆಗ್ಲಿ ಆಫ್ಲೈನ್ ಕ್ಲಾಸ್ ಅಲ್ಲಿ ಎಲ್ಲ ಕಲಿಸ್ತಾ ಇದ್ದೇವೆ, ಫ್ರೀಯಾಗಿ ಕಲಿಸಿದೆ. ಈಗ ಒಂದು ತುಳು ಲಿಪಿಯನ್ನು 30,000 ಎಷ್ಟು ಜನ ಕಲ್ತಿದ್ದಾರೆ. ತುಂಬಾ ಜನಕ್ಕೆ ತುಳು ಲಿಪಿ ಇದೆ ಅಂತ ಗೊತ್ತು ಮಾಡಬೇಕು, ಅದನ್ನು ಕಲಿಸಬೇಕು. ಈ ನಿಟ್ಟಿನಲ್ಲಿ ಜನಗಳೆಲ್ಲ ಸಪೋರ್ಟ್ ತುಂಬಾ ಇದೆ. ನಮಗೂ ಸಹ ಖುಷಿ ಆಗ್ತದೆ, ಯಾಕಂದ್ರೆ ನಾವು ಕಲಿಸುವುದಕ್ಕೆ ಪ್ರಯತ್ನಕ್ಕೆ ಅವ್ರು ಕಲಿತಿದ್ದಾರಲ್ಲ, ಅದು ತುಂಬಾ ಖುಷಿ ಆಗ್ತದೆ. ಹೌದು, ಮೊದಲಿಗೆ ಹೇಳ್ತಾ ಇದ್ರು ತುಳು ಲಿಪಿ ಇಲ್ಲ ಅಂತ. ಅದಕ್ಕೆ ನಾವು ಏನು ಮಾಡಿದ್ರೆ, ಅದಕ್ಕೆ ಜನರು ತುಳುವಿನ ಕಡೆ ಬರುವುದು ಕಡಿಮೆ, ಹಾಗಾಗಿ ನಾವೇ ಜನರ ಕಡೆಗೆ ಹೋಗಿ ಕಲಿಸುವ ಪ್ರಯತ್ನ ಎಲ್ಲ ಮಾಡ್ತಿದ್ದೇವೆ. ಹಾಗೆ ತುಂಬಾ ಜನಕ್ಕೆ ಇದೆ ಅಂತ ಗೊತ್ತಾಗ್ತಾ ಉಂಟು. ಈಗ ನಾಲೆಜ್ ಬಂದಿದೆ ತುಂಬಾ ಜನಕ್ಕೆ. ಈಗ ಯಾರು ಲಿಪಿ ಇಲ್ಲ ಅಂತ ಹೇಳುವುದಿಲ್ಲ, ಎಲ್ಲರ ಲಿಪಿ ಇದೆ, ಅದು ನಮ್ದು ಅಂತ ಕಲಿಬೇಕು ಅಂತ ಹೇಳ್ತಿದ್ದಾರೆ. ಏನೆಲ್ಲ ಪ್ರಯತ್ನಗಳಾಗ್ತಿದೆ ತುಳು ಭಾಷೆಯನ್ನು ಉಳಿಸುವ ನಿಟ್ಟಿನಲ್ಲಿ? ನಮ್ದು ಜೈತವನ ಸಂಘ 2014ರಲ್ಲಿ ಪ್ರಾರಂಭವಾಗಿದೆ. ನಂತರ ನಾವು ನಿರಂತರವಾಗಿ ತುಳು ಲಿಪಿ ಕಲಿಸುವುದಾಗ್ಲಿ, ತುಳು ಲ್ಯಾಂಗ್ವೇಜ್ ಭಾಷೆಯನ್ನು ಕಲಿಸುವುದಾಗ್ಲಿ ಮಾಡ್ತಾ ಇದ್ದೇವೆ. ಈಗ ತುಳು ಲಿಪಿಯನ್ನು ಆನ್ಲೈನ್ ಆಗ್ಲಿ ಆಫ್ಲೈನ್ ಕ್ಲಾಸ್ ಅಲ್ಲಿ ಎಲ್ಲ ಕಲಿಸ್ತಾ ಇದ್ದೇವೆ, ಫ್ರೀಯಾಗಿ ಕಲಿಸಿದೆ. ಈಗ ಒಂದು ತುಳು ಲಿಪಿಯನ್ನು 30,000 ಎಷ್ಟು ಜನ ಕಲ್ತಿದ್ದಾರೆ. ಅಂದ್ರೆ ಇಲ್ಲಿ ಊರಿನಲ್ಲಿ ಸಹ ಕಲ್ತಿದ್ದಾರೆ. ಬ್ಯಾಂಗ್ಳೂರ್ಸಲ್ಲಿ ನಿರಂತರ ಆಫ್ಲೈನ್ ಮತ್ತು ಆನ್ಲೈನ್ 2 ಕ್ಲಾಸ್ ಆಗ್ತಾ ಉಂಟು. ಗುಜರಾತ್, ಮಹಾರಾಷ್ಟ್ರ, ಅದು ಬಿಟ್ಟು ಅಮೆರಿಕದಲ್ಲಿದ್ದವರು ಮತ್ತೆ ಬೇರೆ ಬೇರೆ ಕಂಟ್ರಿಯಲ್ಲಿ ಇದ್ದವರು ಸಹ ತುಳು ಲಿಪಿಯನ್ನು ಆನ್ಲೈನ್ ಮುಖಾಂತರ ಕಲಿತಾ ಇದ್ದಾರೆ. ಮೊದಲು ಸ್ವಲ್ಪ ಜಾಸ್ತಿ ಇತ್ತು, ಈ ಕೊರೋನಾ ಟೈಮಲ್ಲಿ ಅಂತೆಲ್ಲ ಫ್ರೀ ಇದ್ರು, ಹಾಗೆ ತುಂಬಾ ಜನ ಆಗ ಕಲಿತಿದ್ರು. ಹಾಗಾಗಿ ತುಂಬಾ ಕ್ಲಾಸ್ ಆಗ್ತಿತ್ತು, 150 ಕ್ಲಾಸ್ ಆಗಿ ಒಂದೊಂದು ಗ್ರೂಪ್ ಅಲ್ಲಿ 100ಕ್ಕಿಂತ ಹೆಚ್ಚು ಜನ ಕಲಿತಿದ್ರು. ಈಗ ಸ್ವಲ್ಪ ಬರ್ತಾ ಏನಂದ್ರೆ ಎಲ್ಲ ಬಿಸಿ ಆದ್ರು, ಫಂಕ್ಷನ್ ಎಲ್ಲ ಜಾಸ್ತಿ ಆಯ್ತು, ಹಾಗೆ ಸ್ವಲ್ಪ ಕಲಿಯೋದು ಕಡಿಮೆ ಆಯ್ತು. ಅದು ಬರ್ತಾ ಇದ್ದಾರೆ. ಈಗ ಇಂಥದ್ದೆಲ್ಲ ಮಾಡ್ತಾ ಇದ್ದೇವೆ ನಾವು ಕಾರ್ಯಾಗಾರ, ಇಲ್ಲೆಲ್ಲ ಕಾರ್ಯಕ್ರಮ ಆಗುದುಂಟು, ಅಲ್ಲಿ ನಾವು ಉಚಿತವಾಗಿ ಅವರಿಗೆ ಹೆಸರು ಬರೆಯೋದು ಹೇಗೆ ಅಂತೆಲ್ಲ ಕಲಿಸ್ಕೊಡ್ತಿದ್ದೇವೆ ಒಂದು. ಮತ್ತೆ ಈಗ ತುಳು ಲಿಪಿದೆಲ್ಲ ಬುಕ್ ಎಲ್ಲ ಮಾಡಿದ್ದೇವೆ, ಅಲ್ಲಿ ಮನೆಯಲ್ಲಿ ಕುತ್ಕೊಂಡು ಕಲಿಯೋದ್ರೆ ಅವ್ರು ಹಾಗೆ ಕಲಿಬಹುದು, ಆನ್ಲೈನ್ ಮುಖಾಂತರ ಕಲಿಯೋದ್ರೆ ಕಲಿಬಹುದು. ಈಗ ಲ್ಯಾಂಗ್ವೇಜ್ ಕ್ಲಾಸ್ ಅಂದ್ರೆ ಈಗ ಯಾರಿಗೆ ತುಳು ಗೊತ್ತಿಲ್ಲ, ಕೆಲವರು ಇಲ್ಲಿ ಬಂದಿರ್ತಾರೆ, ಅದೇ ನಮ್ಮ ಬೇರೆ ಕಡೆಯಿಂದ ಇಲ್ಲಿ ಬರುತ್ತೆ. ಇನ್ನು ಈಗ ಬ್ಯಾಂಗ್ಳೂರಲ್ಲಿ ಇದ್ದಾರೆ, ಅವರಿಗೆ ತುಳು ಆನ್ಲೈನ್ ಅಲ್ಲಿ ಕ್ಲಾಸ್, ಅದಕ್ಕೆ ಬೇರೆ ಬೇರೆ ಚಾಪ್ಟರ್ ಎಲ್ಲ ಮಾಡ್ಕೊಂಡು ನಾವೆಲ್ಲ ಕ್ಲಾಸ್ ಎಲ್ಲ ಮಾಡಿದ್ದೇವೆ. ತುಂಬಾ ಜನ ಒಳ್ಳೆ ರೀತಿಯಲ್ಲಿ ರೆಸ್ಪಾಂಡ್ ಮಾಡ್ತಿದ್ದಾರೆ. ಅಂದ್ರೆ ಬರೆದು ಇಲ್ಲಿ ಬರೆಯೋದು ಮಾತ್ರ ಅಲ್ಲ, ಬರೆದು ಕೊಂಡೋಗ್ತಿದ್ದಾರೆ. ನಂತರ ಇನ್ನೂ ಜಾಸ್ತಿ ಕಲಿಬೇಕು, ಏನ್ ಮಾಡ್ಬೇಕಂತೇಳಿ ಆನ್ಲೈನ್ ಕ್ಲಾಸ್ಗೆಲ್ಲ ಜಾಯಿನ್ ಆಗ್ತಿದ್ದಾರೆ. ಈಗ ಒಳ್ಳೆ ರೆಸ್ಪಾಂಡ್ ಇದೆ. ಈಗ ನಿಮ್ಗೆ ಎಷ್ಟು ಖುಷಿ ಅನಿಸ್ತದೆ ಈ ಒಂದು ಪ್ರಯತ್ನದಲ್ಲಿ? ನೀವು ಸಹ ಭಾಗಿಯಾಗಿದ್ದೀರಿ, ನೀವು ಸಹ ಈ ಪ್ರಯತ್ನಕ್ಕೆ ಕೈ ಜೋಡಿಸಿ ತಾಯಿ ಭಾಷೆಯನ್ನು ಉಳಿಸುವ ನಿಟ್ಟಿನಲ್ಲಿ ಇಷ್ಟೆಲ್ಲ ಪ್ರಯತ್ನಗಳನ್ನು ನಡೆಸ್ತಾ ಇದ್ದೀರಿ. ನಮಗೆ ತುಂಬಾ ಖುಷಿ ಇದೆ, ಯಾಕಂದ್ರೆ ನಮಗೆ ಮೊದಲೇ ಅಂದ್ರೆ ತುಂಬಾ ಜನಕ್ಕೆ ತುಳು ಲಿಪಿ ಇದೆ ಅಂತ ಗೊತ್ತು ಮಾಡಬೇಕು, ಅದನ್ನು ಕಲಿಸಬೇಕು. ಈ ನಿಟ್ಟಿನಲ್ಲಿ ಜನಗಳೆಲ್ಲ ಸಪೋರ್ಟ್ ತುಂಬಾ ಇದೆ. ನಮಗೂ ಸಹ ಖುಷಿ ಆಗ್ತದೆ, ಯಾಕಂದ್ರೆ ನಾವು ಕಲಿಸುವುದಕ್ಕೆ ಪ್ರಯತ್ನಕ್ಕೆ ಅವ್ರು ಕಲಿತಿದ್ದಾರಲ್ಲ, ಅದು ತುಂಬಾ ಖುಷಿ ಆಗ್ತದೆ. ಕೆಲವು ವರ್ಷಗಳ ಹಿಂದೆ ನೋಡಿದ್ರೆ ತುಳುಗೆ ಲಿಪಿ ಇಲ್ಲ ಅಂತ ಹೇಳಿದ್ರೆ, ನಿಮ್ಮ ಸಂಘಟನೆ ಅಥವಾ ಬೇರೆ ಬೇರೆ ಸಂಘಟನೆಗಳು ಬಂದು ತುಳು ಲಿಪಿ ಇದೆ ಇದರ ಬಗ್ಗೆ ಎಲ್ಲ ಹೇಳ್ತಾ ಜನರಿಗೆ ಅರಿವನ್ನು ಮೂಡಿಸ್ತಾ ಇದ್ದೀರಿ, ಇದರ ಬಗ್ಗೆ ಏನಂತ ಹೇಳ್ತೀವಿ? ಹೌದು, ಮೊದಲಿಗೆ ಹೇಳ್ತಾ ಇದ್ರು ತುಳು ಲಿಪಿ ಇಲ್ಲ ಅಂತ. ಅದಕ್ಕೆ ನಾವು ಏನು ಮಾಡಿದ್ರೆ, ಅದಕ್ಕೆ ಜನರು ತುಳುವಿನ ಕಡೆ ಬರುವುದು ಕಡಿಮೆ, ಹಾಗಾಗಿ ನಾವೇ ಜನರ ಕಡೆಗೆ ಹೋಗಿ ಕಲಿಸುವ ಪ್ರಯತ್ನ ಎಲ್ಲ ಮಾಡ್ತಿದ್ದೇವೆ. ಹಾಗೆ ತುಂಬಾ ಜನಕ್ಕೆ ಇದೆ ಅಂತ ಗೊತ್ತಾಗ್ತಾ ಉಂಟು. ಈಗ ನಾಲೆಜ್ ಬಂದಿದೆ ತುಂಬಾ ಜನಕ್ಕೆ. ಈಗ ಯಾರು ಲಿಪಿ ಇಲ್ಲ ಅಂತ ಹೇಳುವುದಿಲ್ಲ, ಎಲ್ಲರ ಲಿಪಿ ಇದೆ, ಅದು ನಮ್ದು ಅಂತ ಕಲಿಬೇಕು ಅಂತ ಹೇಳ್ತಿದ್ದಾರೆ. ಹಾಗಾಗಿ ನಮ್ದು ಪ್ರಯತ್ನ ಸಫಲ ಆಗಿದೆ ಅಂತ ಹೇಳ್ತೇವೆ. ಈಗ ತುಳು ಭಾಷೆ ಆಗ್ಲಿ ಲಿಪಿ ಆಗ್ಲಿ ಅದು ನಮ್ದು ಅಂತ ಕಲಿಬೇಕು, ಅದ್ರಲ್ಲಿ ಲಾಭ ಏನಿದೆ ಅಂತ ಅಂದ್ಕೊಂಡು ಕಲಿಬಾರ್ದು. ಹಾಗಾಗಿ ಆ ನಿಟ್ಟಿನಲ್ಲಿ ಕಲಿಬಾರ್ದು, ನಮ್ದು ಭಾಷೆ ಇನ್ನಷ್ಟು ಜನ ಕಲಿಬೇಕು. ಇನ್ನು ನಮ್ದೊಂದು ಏನು ಓನ್ ಐಡೆಂಟಿಟಿ ಇದೆ, ಅದನ್ನು ನಾವು ತೋರಿಸ್ಬೇಕಾದ್ರೆ ಜಗತ್ತಿಗೆ. ತುಳು ಲಿಪಿ ಅಥವಾ ತುಳು ಲ್ಯಾಂಗ್ವೇಜ್ ಇದನ್ನು ಕಲಿಯುವ ಪ್ರಯತ್ನ ನಾವು ಎಲ್ಲರೂ ಸೇರ್ಕೊಂಡು ಮಾಡಬೇಕು.